ಥೂ, ಆ ಕಷಾಯ ಕುಡ್ದಿರೋದು ಇನ್ನ ಹಂಗೆ ಬಾಯಿಗೆ ಇದ್ದಂಗೈತೆ, ಹಂಗೇನೆ ಎಲ್ಲ ವಿಷ ವಿಷ ಇದ್ದಂಗೈತಲ್ಲಪ್ಪ. ಹ್ಮ್ ಯಪ್ಪ, ರಾಧಕ್ಕೂ ನಾ ಹೆಂಗೋ ನಂಬಿಸ್ಬಿಡ್ಬೋದು. ಆದ್ರೆ ನಮ್ಮತ್ತೆ ಇದ್ದಾಳಲ್ಲ ಅವಳು ಐನ್ ಕ್ರಿಮಿನಲ್. ನಂಬೋದೇ ಇಲ್ಲ ನಾನು ಹೇಳಿರೋ ಹೊಟ್ಟೆ ನೋವು ಅಂತಂದ್ರೆ ನಾಟಕ ಅಂತಾವಳೆ. ಹೆಂಗೋ ಬಿಡಪ್ಪ, ಹೊಟ್ಟೆ ನೋವು ಅಂತ ಹೇಳಿ ಇವತ್ತು ಹೆಂಗಾತ್ಲಾಗ ಆರಾಮಾಗಿ ಮನೆಗೆ ಮನಿಕೊಂಡಿದ್ದೆ. ಯಾರೋ ಬಂದಂಗಾತು, ಮನಿಕೇಬೇಕು. ಇಲ್ಲಾಂದ್ರೆ ಸೆನಕಾಗಿದ್ಯಾ, ನಾಳೆಗೆ ಹೋಗು ಅಡಿಕೆಕಾಯಿ ಸುಲಿಯಕ್ಕೆ, ಅಡಿಕೆಕಾಯಿ ಒಣಗ್ಸಕ್ಕೆ ಅಂತಾರೆ. ನಮ್ಮ ಅತ್ತೆ ನಾನು ಬಂದ್ಲೇನು, ಸುಮ್ಮನೆ ಮನಿಕೊಂತೀನಿ, ಇನ್ನ ಹೊಟ್ಟೆ ನೋವು ಹೋಗಿಲ್ಲ ಅಂತಾನೆ. ಇವಳಿಗಿನ್ನ ಹೊಟ್ಟೆ ನೋವು ವಾಸಿ ಆಗಿದ್ದಂಗೆ ಕಾಣಿಸ್ತಾ ಇಲ್ಲ. ಅಲ್ಲ, ಅದು ನಿಜವಾದ ಹೊಟ್ಟೆ ನೋವಾಗಿದ್ರೆ ಇಷ್ಟೊತ್ತಿಗೆ ವಾಸಿ ಆಗ್ಬೇಕಾಗಿತ್ತು, ಪಂಡಿತರು ಕೊಟ್ಟಿರೋ ಕಷಾಯದಿಂದನ. ಆದ್ರೆ ಇದು ನಾಟಕದ ಹೊಟ್ಟೆ ನೋವು ಅನ್ಸುತ್ತೆ, ಅದಕ್ಕೇನೆ ನಾಟಕ ಮಾಡ್ತಾ ಇದ್ದಾಳೆ, ನಾಟಕಗಾತಿ. ಇರೋ ಮಾಡ್ತೀನಿ. ರಾಣಿ ರಾಣಿ, ಇನ್ನ ಹೊಟ್ಟೆ ನೋವು ವಾಸಿ ಆಗಿಲ್ವೇನಮ್ಮ? ಇನ್ನ ಮನಿಕೊಂಡಿದ್ಯಲ್ಲೇ, ಕಷಾಯ ಕುಡಿದ್ಮೇಲೂ ಹೊಟ್ಟೆ ನೋವು ಕಮ್ಮಿ ಆಗಿಲ್ಲ? ಇಲ್ಲ ಕಣತೆ, ಕಮ್ಮಿನೇ ಆಗಿಲ್ಲ ನನಗೆ. ಈ ಕಷಾಯ ಗಿಷಾಯ ಎಲ್ಲ ನಾ ಇಡ್ಸಲ್ಲ. ಅದನ್ನ ಕುಡಿದ್ರು ನನಗೆ ವಾಸಿ ಆಗಲ್ಲ ಅಂತ ಹೇಳಿರು, ನೀವು ಕೇಳಲಿಲ್ಲ. ಸುಮ್ಮನೆ ಕುಡಿಸ್ಬಿಟ್ರಿ ಕಷಾಯ ಕುಡ್ದಿದ್ದು ಸುಮ್ಮನೆ ದಂಡ ಆದಂಗಾತು. ಅದಕ್ಕೆ ವಾಸಿ ಆಗಲ್ಲ. ಒಂದ್ 2 ದಿವಸ, 1 ವಾರ 15 ದಿವಸ ಕೆಲಸ ಮಾಡ್ದಂಗೆ ಆರಾಮಾಗೆ ಮನೆಗೆ ಇದ್ರೆ ಅದೇ ವಾಸಿ ಆಗುತ್ತೆ ಕಣತಿ. ನನಗೆ ಹೊಟ್ಟೆ ನೋವು ಅಂದ್ರೆ ಹಿಂಗೆ ನಾನು ಮಾಡೋದು, ಏನು ಕೆಲಸ ಮಾಡಲ್ಲ. ನಮ್ಮ ಮನೆಯಾಗಿದ್ದಾಗ ಹಂಗೆ ಮಾಡ್ತಿದ್ದೆ. ನೀವು ನೋಡಿದ್ರೆ ಕಷಾಯ ಕುಡಿ ಕುಡಿ ಅಂತ ಹೇಳಿ ಬಲವಂತ ಮಾಡಿ ಕುಡ್ಸಿರಿ, ಎಲ್ಲ ವಿಷಯ ಆಗೈತೆ ಹಂಗೇನೆ. ಓ ಹಂಗ. ಲೇ ಪಾಪ ರಮೇಶ, ಬಾರೋ, ನೀನ್ ಹೆಂಡತಿಗೆ ನನ್ನ ಹೊಟ್ಟೆ ನೋವು ಕಮ್ಮಿ ಆಗಿಲ್ವಂತೆ, ಬಾರಪ್ಪ ಬಾರೋ ಇಲ್ಲಿ. ಅತ್ತೆ, ಅವ್ರನ್ನೇ ಕರಿತಾ ಇದ್ದೀರಾ? ಏನು ಕರಿಬೇಡ್ರಿ ಬಿಡ್ರಿ, ಪಾಪ ಅವ್ರಿಗೆ ಕೆಲಸ ಮಾಡಿ ಸುಸ್ತಾಗೈತೆ. ಅವ್ರಿಗೆ ಏನ್ ಹೇಳ್ತೀರಾ? ನಾನು ಹೇಳಿನಲ್ಲ, ಆರಾಮಾದ್ರೆ ಒಂದ್ ಸ್ವಲ್ಪ ಏನು ಕೆಲಸ ಮಾಡ್ದಂಗ್ ಮನೆಗೆ ಮನಿಕೊಂಡಿದ್ರೆ ಹುಷಾರಾಗ್ತೀನಿ ಅಂತಾನ. ಮತ್ತಿರ್ಗ್ಯಾಕ ಅವ್ರನ್ನ ಕರಿತೀರಾ? ಸುಮ್ನಿರಿ, ಅವ್ರಿಗೆ ಕೆಲಸ ಮಾಡಿ ಪಾಪ ಸಾಕಾಗಿರುತ್ತೆ. ಅಯ್ಯೋ, ಕೆಲಸ ಮಾಡಿ ಸಾಕಾಗೈತಿ ಅಂತ ಹೇಳಿ ಸುಮ್ನಿರಕ್ಕಾಗುತ್ತೆ? ಹೆಂಡತಿಗೆ ಸೆನಕ್ಕಿಲ್ಲ ಅಂತಂದ್ರೆ ಗಂಡ ಆದವನು ಸೆನಕ್ ಮಾಡ್ಬೇಕು, ಹೆಂಗಾದ್ರೂ ಮಾಡಿ. ಸುಮ್ನಿರ್, ನೀನೇನು ತಲೆ ಕೆಡಿಸ್ಕೆಬೇಡ. ಅವನೆಲ್ಲನ ಏನಾನ ಒಂದ್ ವ್ಯವಸ್ಥೆ ಮಾಡ್ತಾನೆ ಹೊಟ್ಟೆ ನೋವು ಹೋಗಂಗೆ. ಬಾರ ಇಲ್ಲಿ ರಮೇಶ, ನಿನ್ನ ಕರಿತಾ ಇರೋದು. ಅಯ್ಯಯ್ಯೋ, ನಮ್ಮತ್ತೆ ಏನಪ್ಪಾ ಭಿನ್ನತಿಲ್ ಬೇತಾಳ ತರ ಕಾಡ್ತಾ ಇದ್ದಾಳೆ. ನಾ ಹೊಟ್ಟೆ ನೋವು ಅಂತೇಳಿ ಮನಿಕೊಂಡಿದೀನಿ. ಈಗ ಕರ್ದು ಅವ್ರನ್ನ ಏನ್ ಹೇಳ್ತಾಳೋ ಏನು ದೇವ್ರೇ, ತಿರ್ಗಾ ಕಷಾಯ ತಂದು ಕುಡಿಸ್ತಾರೋ ಏನೋ. ಯಮ್ಮ, ಏನಮ್ಮ ಕರ್ದಿದ್ದು? ಏನ್ ಮಾಡ್ತಿದ್ದಪ್ಪ? ಯಾಕ ಸುಸ್ತಾದಂಗ ಆಗಿತ್ ಕಣಮ್ಮ, ಅದಕ್ಕೆ ಮನಿಕೊಂಡಿದ್ದೆ ಒಂದ್ ಕ್ಷಣ ಹೊತ್ತು. ಅಕ್ಕ ಬಂದ್ಲೆ? ಇನ್ನ ಬಂದಿಲ್ಲ, ಪೈಗಳಾಗ್ಲ ಬತ್ತಾಳೆ ಅನ್ಸುತ್ತೆ. ಅಲ್ಲಿ 6 ಗಂಟೆ ಆಗಿರ್ಬೇಕೇನ? ಬತ್ತಾಳ್ ಬಿಡು. ಈಗ ನಾನು ಕರ್ದಿದ್ದು ಅದಕ್ಕಲ್ಲ, ನಿನ್ ಹೆಂಡತಿಗೆ ಇನ್ನ ಹೊಟ್ಟೆ ನೋವು ವಾಸಿ ಆಗಿಲ್ಲ ಅಂತೆ. ಇನ್ನ ಮನಿಕೊಂಡೇಳು ನೋಡಲ್ಲಿ. ಇನ್ನ ವಾಸಿ ಆಗಿಲ್ವಾ? ಈಗೇನಮ್ಮ ಮಾಡೋದು? ಏನ್ ಮಾಡೋದು ಅಂತಂದ್ರೆ, ಗಂಡ ಆಗಿ ನೀನು ತಿರ್ಗಾನ ಹೋಗಿ ಪಂಡಿತಾಗೆ ಆ ಕಷಾಯ ಇತ್ತಲ್ಲ, ಅದಕ್ಕೆ ಇನ್ನ ಒಟ ಬೇವಿನ ರಸ ಒಯ್ದು ಒಂದಿಟ್ಟು ಆಗಲಕಾಯಿ, ಆಮೇಲೆ ಯಾತನ ಒಂದಿಟ್ಟು ಇನ್ನನ ಇದು ತುಳಸಿ ಸೊಪ್ಪು ಹೆಚ್ಚಾಗೆಲ್ಲ ಹಂಗೇನೆ ಮೆಣಸು ಎಲ್ಲ ಜಾಸ್ತಿ ಹಾಕಿ ಕಷಾಯ ಮಾಡ್ಕೊಡ್ರಿ ಅಂತ ಹೇಳಿ ಮಾಡಿಸ್ಕೊಂಬ. ಅವಾಗಾದ್ರೂ ವಾಸಿ ಆಗುತ್ತೆ ಅನ್ಸುತ್ತೆ ನಿನ್ನ ಹೆಂಡತಿ ಹೊಟ್ಟೆ ನೋವು. ಎದ್ದಾಗ ಕೊಟ್ಟಿದ್ದು ಬರೇ ಬೇವಿನ ರಸ ಅನ್ಸುತ್ತೆ, ಅದಕ್ಕೆ ವಾಸಿ ಆಗಿಲ್ಲ. ಹೋಗು ಪಂಡಿತರದಾಗೆ ನಮ್ಮ ಅಮ್ಮ ಹಿಂಗೆ ಹೇಳ್ತು, ಇದನ್ನೆಲ್ಲ ಸೇರಿಸಿ ಕಷಾಯ ಮಾಡ್ಕೊಡ್ಬೇಕಂತೆ ಅಂತ ಹೇಳು. ದುಡ್ಡನ್ನು ಕೊಟ್ಬಾ ಹಂಗೆ. ಅಲ್ಲಮ್ಮೋ, ಇದನ್ನೆಲ್ಲ ಹಾಕಿರೆ ಕುಡಿಯಕ್ಕಾಗುತ್ತಾ ಅದು? ಎದ್ದಾಗ್ಲೇನೆ ಅವಳು ಕುಡಿಯಕ್ಕೆ ಒದ್ದಾಡ್ಬಿಟ್ಲು, ಕುಡಿಯಲ್ಲ ಅಂತ ಹೇಳಿ. ಇನ್ನ ಆಗ್ಲಕಾಯಿ, ತುಳಸಿ ಸೊಪ್ಪು, ಆಮೇಲೆ ಮೆಣಸು, ಶುಂಠಿ ಎಲ್ಲ ಹಾಕಿ ಏನಾದ್ರೂ ಕಷಾಯ ಮಾಡ್ಕೊಂಡು ತಂದ್ಕೊಟ್ರೆ ಬದವಾಗಿ ಅವಳು ಕುಡಿತಾಳ? ಕುಡಿತಾಳ ಅಂತಂದ್ರೆ ಕುಡಿಲೇಬೇಕು, ಕುಡಿಲಿಲ್ಲ ಅಂತಂದ್ರು ಹಿಡ್ಕೊಂಡು ಕೂಡಿಸ್ಬೇಕು ನಾವಾದ್ರೂ. ಮತ್ತೆ ಹೊಟ್ಟೆ ನೋವು ಅಂತಂದ್ರೆ ಹಂಗೆ ಬಿಟ್ರೆ ಯಾರನ್ನ ನೋಡ್ದಾರು ಏನಂತ ಕಮ್ಮಲ್ಲ ನೋಡು. ಅಲ್ಲ, ಸೊಸೆ ಹೊಟ್ಟೆ ನೋವು ಅಂತ ಮನಿಕೊಂಡವಳೆ, ಅತ್ಯಾದಳು ಯಾತನ ಪಂಡಿತ ತಕೋ ಯಾರ ತಗನ ಕರ್ಕೊಂಡೋಗಿ ಔಷಧಿ ಪಾವತಿ ವಹಿಸದ್ ಬಿಟ್ಟು ಸುಮ್ಮನಾಗ್ಯವ್ರೆ ಅಂತ ಹೇಳಿ ಬೈಕಮಲ್ಲಿ ಯಾರಪ್ಪ ಏನೋ ಅಮ್ಮ ಈಗ ಗೊತ್ತಾದ್ರೆ ನಾವೇ ನೋಡ್ಕೋಬೇಕು ನಮ್ಮನೆ ಸೊಸೆ ಅಂದ್ಮೇಲೆ. ಹೋಗು, ನಾನೆಲ್ಲ ಇದೀನಿ, ನಾನೆಲ್ಲ ಕುಡಿಸ್ತೀನಿ ಅವಳಿಗೆ ಹಿಡ್ಕೊಂಡು. ಅಯ್ಯೋ ರಾಮ, ಅಲ್ಲ ಅವಾಗ್ಲೇ ತಂದು ಕೊಟ್ಟಿದ್ದೆ, ಕುಡಿಯಕ್ಕಾಗ್ಲಿಲ್ಲ. ಹಂಗೇನೆ ಕಣ್ಣು ಮುಚ್ಕೊಂಡು ಕುಡ್ದಿದ್ದೀನಿ ಬಲವಂತಕ್ಕೆ. ಈಗ ನೋಡಿದ್ರೆ ಇನ್ನ ಆಗ್ಲಕಾಯಿ, ಮೆಣಸು, ಶುಂಠಿ, ಅಯ್ಯಪ್ಪ ನೆನೆಸ್ಕೊಂಡ್ರೆ ಈಗಲೇ ನನಗಂಗೇನೆ ವಾಂತಿ ಬಂದಂಗೆ ಆಗ್ತೈತಿ. ಅಯ್ಯೋ ದೇವ್ರಿ, ಏನ್ ಮಾಡೋದೀಗ? ನಮ್ಮ ಅತ್ತೆ ಏನು ನನ್ನೇನು ಬಿಡಂಗ್ ಕಾಣಿಸ್ತಾ ಇಲ್ಲ. ನನ್ನ ಹೊಟ್ಟೆ ನೋವು ಹೋಗತಕ್ಕ ಇವಳೇನು ನನ್ನೇನು ಸುಮ್ಮನೆ ಬಿಡಲ್ಲ ಅನ್ಸುತ್ತೆ. ದೇವ್ರಿ, ಏನ್ ಮಾಡ್ಲಿ ಈಗ? ಅತ್ತೆ ಏನತ್ತೆ ನೀನು? ಅಲ್ಲ, ನನಗೆ ಎದ್ದಕ್ ತಂದಿರೋ ಅದೇ ಬೇವಿನ ರಸನೇ ಕುಡಿಯಕ್ಕಾಗ್ಲಿಲ್ಲ. ಈಗ ನೋಡಿದ್ರೆ ಇನ್ನ ಯಾತೆ ಒಯ್ದು ತಾಂಬಂದ್ ಕೊಡು ಅಂತ ಹೇಳ್ತಾ ಇದ್ದೆ. ನಾನಂತೂ ಕುಡಿಯಲ್ಲ, ಸುಮ್ಮನಿರಿ. ಆ ಕಷಾಯ ಪಷಾಯ ಕುಡ್ದೆ ನನ್ನ ಹೊಟ್ಟೆ ನೋವು ವಾಸಿ ಆಗಲ್ಲ ಅಂತ ಹೇಳ್ದಂಗೆಲ್ಲ ತಿರ್ಗ ಅದ್ನೇನೆ ಕುಡಿಸು ಅಂತ ಹೇಳ್ತೀಯ. ಸುಮ್ಮನಿರಕ್ಕಾಗಲ್ಲೇ? ಅದೇನು ವಿಷಯ ಅಲ್ಲ, ಸುಮ್ಮನಿರು. ಕುಡಿಬೇಕು, ಹೊಟ್ಟೆ ನೋವು ವಾಸಿ ಆಗ ತಕ್ಕನ ನೀನ್ ಕುಡಿಲೇಬೇಕು ಇದನ್ನೆಲ್ಲನ. ರಮೇಶ, ನೀನು ಹೋಗೋ ಪಂಡಿತ ಹೋಗಿ ನಾನು ಹೇಳ್ದೆ ಅಂತ ಹೇಳಿ ನಾನು ಹೇಳಿದ್ದೆಲ್ಲನ ಹಾಕಿಸ್ಕೊಂಡು
ಕಷಾಯ ಮಾಡ್ಕೊಂಡು ತಾಂಬರಕ್ಕೆ ಹೋಗಿ ಜಲ್ದು ಜಲ್ದು ಬಾ. ನನ್ನ ಹೆಂಡತಿಗೆ ಶಾನೆ ಹೊಟ್ಟೆ ನೋವು ಏನೇನು ಹಾಕ್ಬೇಕು ಅಂತ ಇದ್ದೀರೋ ಅದನ್ನೆಲ್ಲ ಹಾಕೊಡ್ರಿ ಪಂಡಿತ್ರೆ, ಜಲ್ದ್ ವಾಸಿ ಆಗಂಗ್ ಮಾಡ್ರಿ ಅಂತ ಅನ್ನು. ಹೆಂಗ್ ಎಷ್ಟೇ ವಿಷ ಆಗಿದ್ರು ಪರವಾಗಿಲ್ಲ, ನನ್ನ ಹೆಂಡತಿ ಕುಡಿತಾಳೆ ಅಂತ ಹೇಳಿ ಮಾಡಿಸ್ಕೊಂಬ ಹೇಳ್ತೀನಿ. ನಾನೆಲ್ಲ ಕುಡಿಸ್ತೀನಿ ಇವಳಿಗೆ. ಹ್ಞೂ ಸರಿ ಅಮ್ಮ, ಆಯ್ತು ಹಂಗೆ ಹೇಳಿ ಮಾಡಿಸ್ಕೊಂಬತ್ತೀನಿ ಹೇಳು. ರೀ ನನ್ನ ಮಾತು ಕೇಳ್ರಿ. ಅದನ್ನ ನಾನು ಕುಡಿಯಲ್ಲ. ಸುಮ್ಮನೆ ಯಾಕೆ ದುಡ್ಡು ಕೊಟ್ಟು ಅದನ್ನೆಲ್ಲ ಮಾಡಿಸ್ಕೊಂಬಂದು ವೇಸ್ಟ್ ಮಾಡೋದು? ನಾನಂತೂ ಕುಡಿಯಲ್ಲ ಅದನ್ನ. ಅಯ್ಯೋ ರಾಣಿ, ನೀನು ಹೊಟ್ಟೆನೋ ವಾಸಿ ಆಗ್ಬೇಕೋ ಬೇಡವೋ, ಗಂಡನಾಗಿ ನಿನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ತಾನೆ. ಅದಕ್ಕೆ ನೀನೇನು ಯೋಚನೆ ಮಾಡಬೇಡ, ಚೆನ್ನಾಗಿ ಕುಡಿ. ಕುಡಿದ್ರೆ ವಾಸಿ ಆಗುತ್ತೆ ಜಲ್ದು. ಆಮೇಲೆ ನೀನು ಅಡಿಕೆ ಕಾಯಿ ಸುಲಿಯಕ್ಕೆ ಹೋಗ್ಬೋದು, ಅಡಿಕೆನ ಎಲ್ಲನ ಚೀಲಕ್ಕೆಲ್ಲನ ತುಂಬೋದು, ಆಮೇಲೆ ಬೇಯಿಸ್ಬೋದು, ಎಲ್ಲ ಕೆಲಸನೂ ಮಾಡ್ಬೋದು. ಈ ಹೊಟ್ಟೆ ನೋವಿಂದ ತಾನೇ ನೀನು ಮನಿಕೊಂಡಿರೋದು. ನೀನು ಹೊಟ್ಟೆ ನೋವು ಕಮ್ಮಿ ಆಗಿ ಎದ್ದು ಕೆಲಸ ಮಾಡಂಗೆ ಆಗತಕ್ಕ ನೀನು ಕುಡಿತಲೇ ಇರಬೇಕು. ನಾನೆಲ್ಲ ತತ್ತೀನಿ, ನಾನೆಲ್ಲ ಕುಡಿಸ್ತೀನಿ, ಸುಮ್ಮನಿರು. ನಾನಂತೂ ಕುಡಿಯಲ್ಲಪ್ಪ. ಅಲ್ಲ ಎದ್ದಾಗ್ ತಂದಿರೋದೇ ನನಗೆ ಕುಡಿಯಕ್ಕಾಗ್ಲಿಲ್ಲ, ನಂಗೆ ವಾಂತಿ ಬಂದಂಗಾತು. ಅಂತಂದ್ರಾಗೆ ಇವಾಗ ಅಯ್ಯಯ್ಯಪ್ಪ ನೆನೆಸ್ಕೊಂಡ್ರೆ ಹಂಗೆ ನನಗೆ ಬಾಯಿ ಹೋದಂಗೆ ಆಗ್ತೈತೆ. ರೀ ಬ್ಯಾಡ ರೀ, ದಯವಿಟ್ಟು ತಾಂಬರ್ಬೇಡ್ರಿ. ಅಯ್ಯೋ ರಮೇಶ, ಅವಳು ಹಂಗೆ ಕಾಣು, ಅವಳೊಂಥರ ಚಿಕ್ಕ ಹುಡುಗಿ ಇದ್ದಂಗೆ, ಅವಳಿಗೆ ಏನು ಗೊತ್ತಾಗಲ್ಲ. ನಾವೇ ಕುಡಿಸ್ಬೇಕು ಬಲವಂತದಿಂದನ. ಹೋಗು, ಅವಳ ಮಾತು ಕೇಳ್ಕೊಂಡು ನೀನ್ ಯಾಕೆ ನಿಂತಿದ್ಯಾ? ಹೋಗು ಜಲ್ದು ಮಾಡಿಸ್ಕೊಂಬರೋಗಿ ಹೋಗಿ ಕಷಾಯನ. ಇಲ್ಲ ನಿಂತ್ಕೊಂಡಿದ್ರೆ ಹೊಟ್ಟೆನ ವಾಸಿ ಆಗದ್ ಬೇಡ್ವಿ. ಹ್ಞೂ ಸರಿ ಅಮ್ಮ, ಹೋಗಿ ತಗೊಂಬತ್ತೀನಿ ಹೇಳು ಕಷಾಯನ. ಅತ್ತೆ ದಯವಿಟ್ಟು ನನಗೆ ಬ್ಯಾಡ ಕಣತ್ತೆ, ನನಗೆ ಕುಡಿಯಕ್ಕಾಗಲ್ಲ, ನನಗೆ ಬ್ಯಾಡ ಅತ್ತೆ. ಅಯ್ಯೋ ಸುಮ್ನಿರ ಮರಾಣಿ, ಏನು ಆಗಲ್ಲ, ಸುಮ್ನಿರು. ನಾವಿಂತ ಎಷ್ಟು ಕುಡ್ದಿಲ್ಲ ಕಷಾಯನ, ಹೊಟ್ಟೆ ನೋವು ಅಂತಾನ. ಯಮ್ಮ ರಾಣಿ ಚೆನ್ನಾಗಾದ್ಲೇನಮ್ಮ? ಅಯ್ಯೋ ಅವಳೆಲ್ಲಿ ಚೆನ್ನಾಗಾಗ್ತಾಳಮ್ಮ, ಇನ್ನ ಹೊಟ್ಟೆ ನೋವು ವಾಸಿ ಆಗಿಲ್ವಂತೆ, ಅದಕ್ಕೆ ರಮೇಶನ್ನ ಕಳಿಸಿದೀನಿ. ಪಂಡಿತ್ರ ತಕ್ಕ ಹೋಗಿ ಕಷಾಯ ಮಾಡಿಸ್ಕೊಂಬರಪ್ಪ, ಇನ್ನೂ ಒಂದಿಟ್ಟು ಯಾತ ಹಾಕಿ ಶುಂಠಿ ಪಂಟಿ ಆಮೇಲೆ ಮೆಣಸು ಎಲ್ಲ ಹಾಕಿ ಒಂದಿಟ್ಟು ಖಾರವಾಗಿರ್ಲಿ ಅಂತ ಹೇಳಿ ಕಳಿಸಿದೀನಿ. ರಾಣಿ ಇನ್ನ ವಾಸಿ ಆಗಿಲ್ವೇನೆ? ಅದು ಅದಕ್ಕ ಪರವಾಗಿಲ್ಲ, ಒಂದೀಟು ವಾಸಿ ಆಗೈತೆ ಅಂತಂದ್ರು ಇವ್ರು ಕೇಳಂಗೆ ಇಲ್ಲ. ಒಂದ್ 2 ದಿವಸ ಮನಿಕೊಂಡಿದ್ದೆ ವಾಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ, ಅತ್ತೇನು ಅವ್ರು ಕೇಳ್ತಾನೆ ಇಲ್ಲ. ನೀನಾದ್ರೂ ಹೇಳಕ್ಕ, ನನ್ ಕಷಾಯ ಕುಡಿಯಕ್ ಆಗಲ್ಲ. ಆಗಾಳೆ ಇನ್ನ ಒಂದೀಟು ವಾಸಿ ಇಲ್ಲ ಅಂತಂದು ಯಾವಾಗ? ಈಗ ನೋಡಿದ್ರೆ ಒಂದೀಟು ವಾಸಿ ಅಂತೀಯ. ಇವಾಗ ಕುಡಿ, ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ವಾಸಿ ಆಗುತ್ತೆ. ಅಮ್ಮ ಈಗಳಮ್ಮ ಪಂಡಿತರು ನೀನು ಹೇಳಿದ್ದೆಲ್ಲ ಶುಂಠಿ ಮೆಣಸು ಆಮೇಲೆ ಅದೆಂಥದ್ದು ಹಾಗಲಕಾಯಿ ಎಲ್ಲ ಹಾಕಿ ಮಾಡಿದ್ದಾರೆ. ಆಮೇಲೆ ಅದೆಂಥದ್ದು ತುಳಸಿ ಸೊಪ್ಪು ಹಾಕಿದ್ದಾರೆ. ಅಂದ್ರೆ ಜಾಸ್ತಿ ವಿಷ ಇದ್ದಂಗಿರುತ್ತೆ, ಒಂದಿಷ್ಟಿಷ್ಟೇ ಕುಡಿಸ್ಬೇಕು ಅಂತ ಹೇಳವ್ರೆ. ಹೌದಾ? ಕೊಡು ನೀನ್ ಹೆಂಡತಿ ಕುಡಿಲಿ. ರಾಣಿ ಕುಡಿಯಮ್ಮ. ನಾನ್ ಕುಡಿಯಲ್ಲಪ್ಪ. ಅಯ್ಯಯ್ಯಪ್ಪ ಅಮ್ಮಯ್ಯಮ್ಮ ಕುಡಿಯಲ್ಲ ಅಂತ ಒಳ ಕೊಡೋಗ್ತಾ ಇದ್ದಾಳೆ. ಹಿಡ್ಕಳಮ್ಮ ಅವಳನ್ನ, ಹಿಡ್ಕ. ರಾಣಿ ಯಾಕೆ ಹಂಗ್ ಓಡಾಡ್ತಾ ಇದ್ಯಾ? ನಿಂತ್ಕಳೆ. ಅಯ್ಯೋ ಅತ್ತೆ, ನಾನು ಬಿಟ್ಬಿಡಿ ಅತ್ತೆ. ಅಯ್ಯೋ ನಾನು ಕುಡಿಯಲ್ಲ ಅದನ್ನ, ನನ್ನ ಹೊಟ್ಟೆ ನೋವು ವಾಸಿ ಆಗದಿದ್ರು ಪರವಾಗಿಲ್ಲ, ನಾನಂತೂ ಅದನ್ನ ಕುಡಿಯಲ್ಲ ಅಂತಂದ್ರೆ ಹೊಟ್ಟೆ ನೋವು ವಾಸಿ ಆಗದಿದ್ರು ಪರವಾಗಿಲ್ಲ ಅಂತಂದ್ರೆ ಎಷ್ಟು ದಿನ ಅಂತ ಹಂಗೆ ಹೊಟ್ಟೆ ನೋವು ಅಂತ ಮನೆ ಕೇಳಿರ್ತೀಯ? ಕುಡಿಬೇಕು ಸುಮ್ಮನೆ. ರಮೇಶ ನಾನು ಹಿಡ್ಕೊಂತೀನಿ, ನೀನ್ ಕುಡ್ಸ. ಅಯ್ಯೋ ಅತ್ತೆ, ಇದ್ಯಾಕೆ ಹಿಂಗ್ ಹಿಡ್ಕೊಂಡಿದ್ರ? ಬಿಡ್ರಿ ಅತ್ತೆ, ಬಿಡ್ರಿ, ನಾನ್ ಕುಡಿಯಕ್ ಆಗಲ್ಲ. ಅಯ್ಯಪ್ಪ ಅಯ್ಯೋ ರಮೇಶ, ನೀನೇನು ಮಕ ನೋಡ್ಕೊಂಡು ನಿಂತಿದ್ಯಾ? ಅಯ್ಯೋ ಬಾಯಕ್ಕೆ. ಖಾರ ವಿಷ. ಅಯ್ಯೋ ರೀ, ನನ್ನ ಹೊಟ್ಟೆ ನೋವು ವಾಸಿ ಆತು ಅತ್ತೆ, ನನ್ನ ಹೊಟ್ಟೆ ನೋವು ವಾಸಿ ಆತು. ಬಿಡ್ರಿ. ಅಯ್ಯಪ್ಪ ನನಗೆ ತಡ್ಕೊಂಬಕ್ಕಾಗ್ತಿಲ್ಲ, ಕುಡಿಯಕ್ಕಾಗ್ತಿಲ್ಲ. ಅಯ್ಯೋ ವಾಸಿ ಆಗುತ್ತೆ, ಕುಡಿ. ಅಯ್ಯೋ ಅತ್ತೆ, ನನ್ನ ಹೊಟ್ಟೆ ನೋವು ಆವಾಗ್ಲೇ ಎದ್ದಾಗ ಕಷಾಯ ಕುಡ್ದಾಗ್ಲೇ ವಾಸಿ ಆಗಿತ್ತು. ನಾನು ಸುಮ್ನೆ ಹೇಳಿದ್ರೆ ಹೊಟ್ಟೆ ನೋವು ವಾಸಿ ಆಗಿಲ್ಲ ಅಂತ. ಬಿಟ್ಬಿಡ್ರಿ, ನನ್ಗೆ ವಾಸಿ ಆಗೈತೆ, ಇದನ್ನ ಕುಡಿಯಲ್ಲಕ್ಕಾಗಲ್ಲ ನನ್ನ ಕೈಲಿ. ಅಯ್ಯೋ ಮೇಷ ಬಿಟ್ಬಿಡ, ಹೋಗ್ಲಿ. ವಾಸಿ ಆಗೈತೆ ಅಂತಲ್ಲ, ಇನ್ಯಾಕೆ ಸುಮ್ಮನೆ ಬಲವಂತ ಕುಡಿಸ್ತೀರಾ? ಹೋಗ್ಲಿ ಬಿಡ್ರಿ. ಅಯ್ಯೋ ವಾಸಿ ಆಗಿದ್ರು ಕುಡಿಲಿ ಬಿಡು, ಇದೇನು ವಿಷ ಅಲ್ಲ, ಸಾಯಲ್ಲ ಅವಳೇನು. ಎಲ್ಲನ ಹೊಟ್ಟೆ ಎಲ್ಲನ ಇದಾಗುತ್ತೆ, ಅಚ್ಚುಕಟ್ಟಾಗುತ್ತೆ. ಎಲ್ಲನ ಏನಾನ ಬೇದಿ ಪಾದಿ ಆಗಂಗಿದ್ರು ಆಗಲ್ಲ ಮುಂದಕ್ಕೆ. ಸುಮ್ಮನೆ ಕುಡಿಯ ರಾಣಿ, ಏನು ಆಗಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.